ಶ್ರೀ ಗುರುಭ್ಯೋ ನಮಃ. ಹರಿಃ ಓಂ. ಗುರುಬ್ರಹ್ಮಂ ಗುರುವಿಷ್ಣುಂ ಗುರುರ್ದೇವೋ ಮಹೇಶ್ವರ. ಗುರು ಸಾಕ್ಷಾತ್ ಪರಬ್ರಹ್ಮಂ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಜೇವರೋಗಿಣಃ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದೇವಿ ಪ್ರಚೋದಯಾತ್. ಶುಕ್ರವಾರದಲ್ಲಿ ಸಮಸ್ತ ಪ್ರಜಾಧ್ವನಿ ಟಿವಿ ವೀಕ್ಷಕರಿಗೆ ನಿತ್ಯವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಶುಕ್ರವಾರದಲ್ಲಿ ಶ್ರೀ ಕ್ರೋಧಿನಾಮ ಸಂವತ್ಸರೆ ದಕ್ಷಿಣಾಯನೆ ವರ್ಷ ಋತು ಶ್ರಾವಣ ಮಾಸೆ ಕೃಷ್ಣ ಪಕ್ಷೆ ಗತಶಾಲಿ 1946 ಗತಕಲಿ 5125 ದಿನಾನಿ. ಶುಕ್ರವಾರದಲ್ಲಿ ಇವತ್ತಿನ ತಿಥಿ ಚತುರ್ಥಿ. ಇವತ್ತಿನ ನಕ್ಷತ್ರ ರೇವತಿ ನಕ್ಷತ್ರ. ಇವತ್ತಿನದಲ್ಲಿ ತಾಯಿ ಭಗವತಿ ಆರಾಧನೆ ಸಮಸ್ತ ಪ್ರಜೆಗಳಿಗೆ ಒಳಿತು. ಪ್ರಥಮವಾಗಿ ಇವತ್ತಿನ ದ್ವಾದಶ ರಾಶಿಗಳನ್ನು ನೋಡೋಣ ಬನ್ನಿ. ಪ್ರಥಮವಾಗಿ ಮೇಷರಾಶಿ. ಮೇಷರಾಶಿ ಮೇಷಲಗ್ನದವರಿಗೆ ಈ ದಿವಸದಲ್ಲಿ ಆಸ್ತಿ ವಿಚಾರ ತಗಾದೆಗಳು ನಿವಾರಣೆಯಾಗಲಿದೆ. ಇವತ್ತಿನ ಪೂರ್ವದಲ್ಲಿ ಯಾವುದೇ ಆಸ್ತಿ ಅಥವಾ ನ್ಯಾಯಾಲಯಗಳ ಅಥವಾ ವಿಭಾಗಗಳ ಅಥವಾ ಮನೆ ಭಾಗಗಳ ಅಥವಾ ಹೊಸ ಖರೀದಿಯಲ್ಲಿ ತಕರಾರುಗಳಿರುವಂತಹ ಯಾವುದೇ ವಿಚಾರಗಳಿದ್ರೂ ಇವತ್ತಿನ ದಿವಸದಲ್ಲಿ ಪೂರ್ಣವಾಗಿ ನಿಮಗೆ ಕೂಲಂಕುಷವಾಗಿ ಪರಿಹಾರವಾಗಲಿದೆ. ಜೊತೆಗೆ ಹೃದಯ ಕಾಯಿಲೆ ಸಂಬಂಧದವರು ಅಂದ್ರೆ ವಯಸ್ಸಾಗಿರೋಂಥವರು ಅಥವಾ ತುಂಬಾ ದಷ್ಟಪುಷ್ಟವಾಗಿರೋಂಥವರಿಗೆ ಸಡನ್ಲಿ ಯಾವುದಾದರೂ ಒಂದು ಆರೋಗ್ಯದಲ್ಲಿ ಸಂಬಂಧಪಟ್ಟಂತಹ ಕಾಯಿಲೆಗಳ ಜೊತೆಗೆ ಹೃದಯಕ್ಕೆ ಸಂಬಂಧಪಟ್ಟಂತಹ ಕಾಯಿಲೆಗಳು ಇರುವಂತಹ ದಿನಮಾನವಾಗಿದೆ. ಇವತ್ತಿನ ದಿವಸದಲ್ಲಿ ಯಾವುದೇ ವೈದ್ಯಕೀಯ ತಪಾಸಣೆಗಳಿಲ್ಲದೇನೆ ನಾಳೆ ತೋರಿಸ್ಕೊಳ್ಳೋಣ, ನಾಡ್ದು ನೋಡ್ಕೊಳ್ಳೋಣ, ಸಂಜೆ ಮೇಲೆ ನೋಡ್ಕೊಳ್ಳೋಣ, ಇದು ಅಜಾಗರೂಕತೆ ಬೇಡ. ನೀವು ಪರ್ಟಿಕ್ಯುಲರ್ ಆಗಿ ಹಾಸ್ಪಿಟ್ಲ್ಗಳಿಗೆ ಹೋಗುವಂಥದ್ದು, ವೈದ್ಯಕೀಯ ತಪಾಸಣೆ ಮಾಡುವಂಥದ್ದು ತುಂಬಾ ಉತ್ತಮ. ಮತ್ತೆ ನಿಮ್ಮ ವಿಚಾರದಲ್ಲಿ ಯಾವುದೇ ಒಡ ಹುಟ್ಟಿದವರು, ಈಗ ಆರೋಗ್ಯ ಕೆಟ್ಟಿದೆ, ಹೊಸ ನ್ಯಾಯಾಲಯಗಳ ವಿಚಾರದಲ್ಲಿ ಯಾವುದೇ ವಿಚಾರದಲ್ಲಿ ಒಡ ಹುಟ್ಟಿದವರು ಸಮಾಕ್ಷಮದಲ್ಲಿ ಅಂದ್ರೆ ನಿಮ್ಮ ರಕ್ತ ಸಂಬಂಧದವರು ಅಥವಾ ನಿಮ್ಮ ಸ್ನೇಹ ಬಳಗ, ಅಣ್ಣ ತಮ್ಮಂದರಂತೆ ಜೀವನ ಮಾಡ್ಕೊಂಡಿರೋಂಥವರು, ಇಲ್ಲ ಜೊತೆಗೆ ಮಧ್ಯವರ್ತಿಗಳಿಂದ ಪಾರ್ಟ್ನರ್ಶಿಪ್ಗಳಲ್ಲಿ ವ್ಯವಹಾರ ಮಾಡೋಂಥವರು ವಿಚಾರದಲ್ಲಿ ಯಾವುದೇ ತಗಾದೆಗಳನ್ನು ಬೆಳೆಸದೆ ನಿಮ್ಮ ಕೆಲಸ ಮಾಡ್ಕೊಳ್ಳೋದ್ರಿಂದ ತುಂಬಾ ಉತ್ತಮವಾಗಿರುತ್ತದೆ. ಮತ್ತೆ ದೂರದಲ್ಲಿರುವಂಥವ್ರು ಮನೆಗಳಲ್ಲಿ ಅಥವಾ ನೀವು ದೂರದಿಂದ ಹೊರಗಡೆ ಬಂದು ವ್ಯವಹಾರ ಮಾಡೋಂಥವ್ರು ಮನೆಗಳ ಸ್ವಲ್ಪ ಶಾಂತಿಯಾಗಿ ವಾತಾವರಣ ಇರುತ್ತದೆ. ಯಾಕೆಂದ್ರೆ ವ್ಯವಹಾರ ಸುಲಲಿತವಾಗಿರುತ್ತೆ. ಮನೆಯಲ್ಲಿ ನಿಮ್ಮ ಕುಲದೇವರ ಅನುಷ್ಠಾನಗಳ ಪ್ರಕಾರದಲ್ಲಿ ತುಂಬಾ ವಿಚಾರಗಳಲ್ಲಿ ಶಾಂತಿ ಮೂಡುತ್ತೆ. ಜೊತೆಗೆ ಈ ದಿವಸದಲ್ಲಿ ನಿಮಗೆ ರೇವತಿ ನಕ್ಷತ್ರದಲ್ಲಿ ಮೇಷರಾಶಿ ಮೇಷಲಗ್ನದವರಿಗೆ ಇವತ್ತಿನ ದಿವಸ ಸುಖಮಯವಾಗಿರುತ್ತದೆ. ಆದರೆ ಯಾವುದೇ ಕಾರಣದಲ್ಲೂ ನಂಬಿಕಸ್ಥರ ಮೇಲೆ ವ್ಯವಹಾರ ಹಣಕಾಸಿನ ವಿಚಾರದಲ್ಲಿ ಎಚ್ಚರಿಕೆಯಿಂದ ಮಾಡಬೇಕು. ವಾಹನದಲ್ಲಿ ತುಂಬಾ ಎಚ್ಚರಿಕೆಯಿಂದ ಇರೋದು ಒಳಿತು. ಇವತ್ತಿನ ದಿವಸದಲ್ಲಿ ಶುಭ ವರ್ಣವಾಗಿ ಬಂದು ಹಳದಿ, ಶುಭ ಸಂಖ್ಯೆಯಾಗಿ ಬಂದು 9. ಇವತ್ತಿನ ಪರಿಹಾರಕರ್ತವಾಗಿ ಶ್ರೀ ದುರ್ಗಾ ಪರಮೇಶ್ವರಿ ಅಥವಾ ಚಾಮುಂಡೇಶ್ವರಿಯ ಆರಾಧನೆ ದಂ ದುರ್ಗಾಯೈ ನಮಃ ಅಂತ ಒಂದು 9 ಬಾರಿ, 12 ಬಾರಿ, 21 ಬಾರಿ ಹೇಳೋದ್ರಿಂದ ಮೇಷರಾಶಿಯವರಿಗೆ ಸುಖಮಯವಾಗಿರುತ್ತದೆ. ಶುಭವಾಗಲಿ. ಮುಂದಿನ ರಾಶಿ ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಹಣಕಾಸಿನ ವಿಚಾರದಲ್ಲಿ ಉತ್ತಮ ಪ್ರಗತಿಯನ್ನು ಸಹ ಕಾಣಬಹುದು. ಈ ದಿವಸದಲ್ಲಿ ಯಾವುದೇ ವ್ಯವಹಾರ ವ್ಯವಸ್ಥಾನ ಇವತ್ತಿನದಲ್ಲಿ ಸ್ವಲ್ಪ ಸಮಾಧಾನಕರವಾದ ಒಂದು ಫಲಗಳನ್ನು ಸಹ ಹಣಕಾಸಲ್ಲಿ ನೋಡಬಹುದು. ಈ ದಿವಸದಲ್ಲಿ ಸಾಕಷ್ಟು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಸೌಕರ್ಯಗಳು ಸಹ ಕಾಣಬಹುದು. ಮತ್ತೆ ಈ ದಿವಸದಲ್ಲಿ ಯಾವುದೇ ವ್ಯಕ್ತಿಗಳ ಮೇಲೆ ಅಪಾರವಾದ ನಂಬಿಕೆ ಇಟ್ಟು ಕೆಲಸ ಮಾಡೋದ್ರಿಂದ ಸ್ವಲ್ಪ ವ್ಯವಹಾರದಲ್ಲಿ ನಿಮ್ಗೆ ಅಸಮಾಧಾನ ಉಂಟಾಗಬಹುದು. ಮತ್ತೆ ಹಣಕಾಸಿನಲ್ಲಿ ಸ್ವಲ್ಪ ದುರುಪಯೋಗ ಮಾಡ್ಕೊಳ್ಳುವಂತಹ ಸಂದರ್ಭಗಳು ಸಹ ಇವತ್ತಿನ ದಿವಸದಲ್ಲಿ ಕಾಣಬರುತ್ತದೆ. ಆದ್ದರಿಂದ ನಿಮಗೆ ಸ್ವಲ್ಪ ಯೋಚನಾ ಶಕ್ತಿ ಜೊತೆಗೆ ಸಂಕಷ್ಟಕ್ಕೆ ನೀವು ಅವರಿಂದ ನಂಬಿ ಕೆಲಸ ಮಾಡ್ಕೊಂಡೆ ಕಣಪ್ಪ ಅಂತ ನೀವು ಸಂಕಷ್ಟಕ್ಕೆ ಸಿಲುಕಿ ಇದರಿಂದ ಯೋಚನೆ ಮಾಡಿಕೊಂಡು ನಿಮ್ಮ ಆರೋಗ್ಯ ಕಡೆ ಸ್ವಲ್ಪ ಗಮನ ಕೆಡುವಂಥ ಸಂದರ್ಭಗಳು. ಹಾಗಾಗಿ ನಂಬಿಕೆ ಮೇಲೆ ಯಾವ ವ್ಯವಹಾರಗಳು ಮಾಡೋದು ನಿಮ್ಮ ಸಂಕಷ್ಟಕ್ಕೆ ನೀವೇ ಸಿಗಾಕೊಂಡಾಗೆ. ದಯವಿಟ್ಟು ಎಚ್ಚರಿಕೆಯಿಂದ ವ್ಯವಹಾರಗಳನ್ನು ಮಾಡಿ. ಕೃಷಿಕರಿಗೆ ಈ ದಿವಸದಲ್ಲಿ ಉತ್ತಮ ಫಲಗಳನ್ನು ಸಹ ನೋಡಬಹುದು. ವೃದ್ಧರಿಗೆ ಸ್ವಲ್ಪ ಆರೋಗ್ಯದಲ್ಲಿ ಎಚ್ಚರಿಕೆ ಇರಬೇಕು. ಇವತ್ತಿನ ವೃಷಭ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 8, ಶುಭ ವರ್ಣ ಬಂದು ಬಿಳಿ ಬಣ್ಣ ಉತ್ತಮವಾಗಿರುತ್ತದೆ. ಪರಿಹಾರವಾಗಿ ಪ್ರಸನ್ನ ಆಂಜನೇಯ ಅಥವಾ ಪಂಚಮುಖಿ ಆಂಜನೇಯ ದರ್ಶನ ತುಂಬಾ ಉತ್ತಮವಾಗಿರುತ್ತದೆ. ಹನುಮಾನ್ ಚಾಲಿಸ ಪಠಣನೂ ಸುಧಾ ಮಾಡಬಹುದು. ಮುಂದಿನ ರಾಶಿ ಮಿಥುನ ರಾಶಿ.
ಮಿಥುನ ರಾಶಿ ಮಿಥುನ ಲಗ್ನದವರಿಗೆ ನಿರುದ್ಯೋಗಿಗಳಿಗೆ ಸಹ ಇವತ್ತಿನ ದಿವಸದಲ್ಲೂ ನಿರಾಸೆಯಾಗುವ ಸಂಭವಗಳಿರುತ್ತದೆ. ಹಣಕಾಸಿನ ವಿಚಾರದಲ್ಲಿ ನೀವು ಯಾವುದೇ ಕೆಲಸದಲ್ಲಿ ಮಾಡುವಂಥವರಿಗೆ ಸ್ವಲ್ಪ ಎಚ್ಚರಿಕೆಯಿಂದ ವಹಿಸಿಕೊಂಡು ಕೆಲಸ ಮಾಡಬೇಕು. ಯಾಕೆಂದರೆ ಉದ್ಯೋಗದಲ್ಲಿ ತುಂಬ ದಿನಗಳಿಂದ ಕಾದು ಕೆಲಸ ಸಿಕ್ಕಿದ್ರೂ ಸಹ ನೀವೊಂದಷ್ಟು ಹಣವನ್ನು ಕೊಟ್ಟು ಕೆಲಸ ಸೇರಿಕೊಂಡು ಲಾಸ್ ಮಾಡಿಕೊಂಡೆ, ಇದು ನನಗೆ ಈ ನನ್ನ ಒಂದು ಹಣ ಕೊಟ್ಟಂಥ ಕಮಿಟ್ಮೆಂಟ್ಗಳಿಗೆ ಹಣಗಳಿಗೆ ಈ ಒಂದು ಸಂಭಾವನೆ ಸಾಕಾಗ್ತಾ ಇಲ್ಲ, ಸಂಬಳ ಸಾಕಾಗ್ತಾ ಇಲ್ಲ ಅನ್ನೋಂಥ ದಿನಮಾನವನ್ನು ಸಹ ನೋಡಬಹುದು. ಮತ್ತೆ ಯಾವುದೇ ಉದ್ಯೋಗ ಕ್ಷೇತ್ರದಲ್ಲಿ ನೀವು ಯಾವುದೇ ಕೆಲಸ ಕಾರ್ಯ, ನಿಮ್ಮ ವೃತ್ತಿ ಕೃಷಿಕರಾಗಿರ್ಬೋದು, ಯಾವುದೇ ವೃತ್ತಿ ವ್ಯಾಪಾರದಲ್ಲಿ ಇರುವಂತವರಿಗೆ ಈ ದಿವಸದಲ್ಲಿ ಒತ್ತಡ, ನೀವು ಇಷ್ಟನ್ನು ಮಾಡಲೇಬೇಕು, ಇದನ್ನ ಮಾಡಲಿಲ್ಲ ಅಂದ್ರೆ ಭಯ ಕ್ಲೇಶ ಮನಸ್ತಾಪ ಅಂತ ಒಬ್ಬರ ಮೇಲೆ ಭಯಕ್ಕಾಗ್ಬೋದು ಅಥವಾ ಒತ್ತಡಕ್ಕಾಗ್ಬೋದು ದಿನಮಾನವನ್ನು ಸಹ ನೀವು ನೋಡಬಹುದು. ಮತ್ತೆ ನಿಮ್ಮ ಈ ಕೆಲಸ ಕಾರ್ಯಗಳಲ್ಲಿ ಬೇರೆ ಕಡೆಗೆ ಹೋಗುವ ಸಂದರ್ಭಗಳು ಸಹ ಇರುತ್ತದೆ. ಹಾಗಾಗಿ ಎಚ್ಚರಿಕೆಯಿಂದ ಹೋಗಿ. ಜೊತೆಗೆ ನಿಮ್ಮ ಹಣ ನಿಮಗೆ ಸಾಕಾಗಲ್ಲ. ಹೊರಗಡೆ ಹೋದಾಗ ಯಾವುದೇ ನೀವು ತಗೊಂಡೋಗಿರೋಂಥ ಹಣಗಳು ಸಾಕಾಗಲ್ಲ. ಅಥವಾ ಈಗಿನ ಸಂದರ್ಭಗಳಲ್ಲಿ ನಿಮ್ಮ ಫೋನ್ ಪೇ, ಗೂಗಲ್ ಪೇ ಯಾವುದೇ ಇಟ್ಕೊಂಡಿದ್ರು ಯಾವುದು ಪ್ರಯೋಜನಕ್ಕೆ ಬರಲ್ಲ. ಹಾಗಾಗಿ ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇಟ್ಟುಕೊಂಡು ನೀವು ಕೆಲ ಕಡೆ ಹೋಗುವಂಥದ್ದು ಉತ್ತಮ. ಮತ್ತೆ ಉದ್ಯೋಗದಲ್ಲಿ ವರ್ಗಾವಣೆಗಳು ಸಹ ಈ ದಿವಸದಲ್ಲಿ ಇರುತ್ತದೆ. ಎಚ್ಚರಿಕೆಯಿಂದ ನಿಮ್ಮ ಜಾಗಗಳನ್ನು ನೀವು ನಿಗದಿಪಡಿಸ್ಕೋಬೇಕು. ಇಲ್ಲವಾದಲ್ಲಿ ನಿಮಗೆ ಮುಂದಿನ ದಿವಸದಲ್ಲಿ ಸ್ವಲ್ಪ ಸಂಕಷ್ಟಕ್ಕೆ ಸಿಗುವ ಸಾಧ್ಯತೆಗಳಿರುತ್ತದೆ. ಹಾಗಾಗಿ ಈ ದಿವಸ ನಿಮಗೆ ಪರಿಹಾರಕರ್ತವಾಗಿ ಶಿವಾಲಯ ದರ್ಶನ, ನಿಮ್ಮ ಕುಲದೇವರ ಅನುಷ್ಠಾನ ತುಂಬ ಉತ್ತಮವಾಗಿ ಬೇಕಾಗಿರುತ್ತದೆ. ಎಚ್ಚರಿಕೆ, ಇವತ್ತಿನ ದಿವಸದಲ್ಲಿ ಶುಭ ಸಂಖ್ಯೆ ಬಂದು 3, ಶುಭ ವರ್ಣ ಬಂದು ಕೆಂಪು. ಶುಭವಾಗಲಿ. ಮುಂದಿನ ರಾಶಿ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದವರಿಗೆ ನಿಮಗೆ ಪಿತ್ರಾರ್ಜಿತ ಆಸ್ತಿ, ನಿಮಗೆ ಮೂಲ ಆಸ್ತಿಗಳು. ಈಗ ಮೂಲ ಆಸ್ತಿಗಳು ಅಂತಂದ್ರೆ ತಂದೆ ಮನೆ ಕಡೆ ಆಸ್ತಿಗಳು ಆಗಿರ್ಬೋದು, ತಾಯಿ ಮನೆ ಕಡೆ ಆಗಿರ್ಬೋದು, ನಿಮಗೆ ಸಂಪಾದನೆ ಮಾಡಿ ನೀವು ಮರ್ತಿರೋಂಥದ್ದಾಗಿರ್ಬೋದು. ಮೂಲ ಆಸ್ತಿಗಳು ನಿಮಗೆ ಸ್ವಯಾರ್ಜಿತ ಆಸ್ತಿಯಾಗಿ ನಿಮಗೆ ಇವತ್ತಿನ ದಿನಮಾನದಲ್ಲಿ ಗೋಚಾರವಾಗುತ್ತದೆ, ಲಭಿಸುತ್ತದೆ. ಮತ್ತೆ ನಿಮ್ಮ ನ್ಯಾಯಾಲಯಗಳಲ್ಲಿ, ನೀವು ಕೋರ್ಟ್ ಕಚೇರಿಗಳಲ್ಲಿ ಯಾವುದೇ ದಾವೆಗಳಿದ್ರು ಸಹ ಒಂದು ಸ್ವಲ್ಪ ಸಮಾಧಾನಕರವಾಗಿ ಕೋರ್ಟ್ಗಳಿಗೆ ಹೋಗೋದು ಬರೋದು ತುಂಬಾ ದಿನಗಳಿಂದ ಇದೇ ನೋಡ್ತಾ ಇರ್ತೀರಿ. ಈ ದಿವಸದಲ್ಲಿ ನಿಮ್ಮ ಕಡೆ ಆಗಿರುವಂತಹ ಕೆಲವೊಂದಷ್ಟು ಗೆಲುವುಗಳ ಫಲಗಳನ್ನು ಸಹ ನೋಡಬಹುದು. ಆದರೆ ವ್ಯಾಪಾರ ವ್ಯವಹಾರಗಳಲ್ಲಿ ಅಪಾರವಾದ ಧನ ಲಾಭ ಅಂತ ಅಂದುಕೊಂಡು ನೀವು ವ್ಯವಹಾರಗಳನ್ನು ಮಾಡ್ಕೊಂಡಿದ್ರಿಂದ ನಿಮಗೆ ಈ ದಿವಸದಲ್ಲಿ ಲಾಸ್ ಆಗುವ ಸಂದರ್ಭಗಳಿರುತ್ತದೆ. ಯಾಕೆ ನಿನ್ನೆ ಮೊನ್ನೆಗಳ ಲಾಭ ಆಗಿದೆ, ಈಗ ಒಂದು ತಿಂಗಳಿಂದ ಇದಕ್ಕೆ ಲಾಭ ಆಗಿದೆ, ಇದು ಮಾಡಿದ್ರೆ 100% ನಂಗೆ ಲಾಭ ಆಗುತ್ತೆ ಅನ್ನೋಂಥ ಕಾನ್ಫಿಡೆಂಟ್ಲಿ ವ್ಯವಹಾರಗಳಲ್ಲಿ ನಿಮಗೆ ಇವತ್ತಿನ ದಿವಸದಲ್ಲಿ ಲಾಭಾಂಶ ಶೇಕಡ ಸಿಗೋದಿಲ್ಲ. ಜೊತೆಗೆ ನಿಮ್ಮ ಎಕ್ಸ್ಪೆಕ್ಟೇಷನ್ ಅಪೇಕ್ಷಿಸ್ತೀರಿ, ಇವತ್ತಿದ್ ಮಾಡಲೇಬೇಕು, ಇದು ಅನುಭವದ ಮಾತು ಅಂತ ಹೇಳ್ತೀರಿ. ಖಂಡಿತವಾಗ್ಲಿ ಯಾವುದೇ ಒಂದು ವಿಚಾರದಲ್ಲಿ ಪ್ರತ್ಯಕ್ಷವಾಗಿ ಪ್ರಮಾಣಿಸಿ ನೋಡಿ ಅಂತ ಹೇಳ್ತೀವಿ. ಹಾಗಾಗಿ ಮಾಡಬೇಕು. ನೀವು ಹೊಸ ವ್ಯವಹಾರ ಮಾಡೋದಾದ್ರೆ ನಿಮ್ಮಲ್ಲಿ ಹಣ ಇದ್ರೆ ಮಾತ್ರ ಮಾಡಿ. ಸಾಲದ ರೂಪದಲ್ಲಿ ಹಣಗಳನ್ನು ಮಾಡೋದ್ರಿಂದ ನಿಮಗೆ ನೀವು ಸಂಕಷ್ಟಕ್ಕೆ ಸಿಲುಕ್ತೀರಿ. ಜೊತೆಗೆ ಇನ್ನೊಬ್ಬರಿಗೆ ಸಾಲ ಕೊಡೋದ್ರಿಂದ ವ್ಯವಹಾರ ಮಾಡು ನಾನು ಇದೀನಿ ಅಂತ ಹೇಳೋದ್ರಿಂದನೂ ಸಹ ನೀವು ನಿಮ್ಮ ಸಂಕಷ್ಟಕ್ಕೆ ಸಿಗುತ್ತೀರಿ. ಜೊತೆಗೆ ನಿಮಗೆ ಕೊಟ್ಟಂತ ಹಣಗಳು, ಋಣಭಾರಗಳು ತಡವಾಗಿ ಕೈ ಸೇರುವಂತಹ ಸಂದರ್ಭಗಳು ಇವತ್ತಿನ ದಿನಮಾನವಾಗಿರುತ್ತದೆ. ಹಾಗಾಗಿ ನಿಮ್ಮ ಮೇಲೆ ನೀವು ನಂಬಿಕೆ ಇಟ್ಟು ಕೆಲಸಗಳನ್ನು ಮಾಡಿ ಆರೋಗ್ಯದ ಕಡೆ ಸ್ವಲ್ಪ ಗಮನವಿರಬೇಕು. ವಾಹನದಲ್ಲೂ ಸುಧಾ ಸ್ವಲ್ಪ ಎಚ್ಚರಿಕೆಯಿಂದ ಓಡಾಡೋದು ಉತ್ತಮ. ನಿಮ್ಮ ಮೇಲೆ ವಾಹನ ನೀವು ಚಾಲನೆ ಮಾಡಿ, ಬೇರೊಬ್ಬರ ಕೈ ಕೊಟ್ಟು ಓಡಿಸುವಂಥದ್ದು ನಿಮಗೆ ಸ್ವಲ್ಪ ಸಮಸ್ಯೆಗಳನ್ನ ಈಡು ಮಾಡುತ್ತೆ. ಈ ದಿವಸದಲ್ಲಿ ಕರ್ಕಾಟಕ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 5, ಶುಭ ವರ್ಣ ಬಂದು ಬಿಳಿ. ಪರಿಹಾರಕರ್ತವಾಗಿ ಭದ್ರಕಾಳಿ ಆರಾಧನೆ ಅಂದ್ರೆ ಇವತ್ತಿನ ದಿವಸದಲ್ಲಿ ಓಂ ಹ್ರೀಂ ಹ್ರೀಂ ಸ್ಫುರ 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 ಸ್ಫುರಂ ಘೋರ ಘೋರಂ ತರತರ ರೂಪಂ ಚಟಟ ಪ್ರಚಟ ಪ್ರಚಟ ಕಹ ಕಹ ಹೊಮೆ ಹಮೆ ಬಂದಯ ಬಂದಯ ಘಾತಯ ಘಾತಯ ಹುಂ ಪಟ್ ಸ್ವಾಹ. ಇದು ಭದ್ರಕಾಳಿಯ ಮೂಲ ಸ್ವರೂಪ ಆರಾಧನೆ. ಹಾಗಾಗಿ ಇದನ್ನ ಒಂದು 3 ಬಾರಿ ಹೇಳ್ಕೊಳ್ಳೋದ್ರಿಂದ ನಿಮಗೆ ಸ್ವಲ್ಪ ಆರೋಗ್ಯದ ಕಡೆ ಗಮನ, ಜೊತೆ ಇವತ್ತಿನ ದಿವಸ ಒಳಿತಾಗತ್ತೆ. ಮುಂದಿನ ರಾಶಿ ಸಿಂಹ ರಾಶಿ. ಸಿಂಹ ರಾಶಿ ಸಿಂಹ ಲಗ್ನದವರಿಗೆ ಗುರು ಅಂದ್ರೆ ಈ ವರ್ಷದಲ್ಲಿ ಗುರು ಭಾಗ್ಯ ನಿಮಗೆ ಶುಭ ಸ್ಥಾನದಲ್ಲಿರೋದ್ರಿಂದ ಸ್ವಲ್ಪ ಮಟ್ಟಿನ ಶುಭ ಫಲಗಳನ್ನು ಸಹ ನೋಡಬಹುದು. ಆದರೆ ಈ ದಿವಸದಲ್ಲಿ ಅಂದ್ರೆ ಕಳೆದ ದಿನಮಾನಗಳಿಂದ ಹೋದ ಡಿಸೆಂಬರ್ ಇಂದ ಸಿಂಹ ರಾಶಿಯವರಿಗೆ ಸ್ವಲ್ಪ ಗುರು ಉಚ್ಚ ಸ್ಥಾನದಲ್ಲಿದ್ರು ವ್ಯಯಭಾಗದಲ್ಲೇ ಇರ್ತಾರೆ. ನಾನು ಏನೇ ಸಂಪಾದನೆಗಳನ್ನು ಮಾಡಿದ್ರು ನನಗೆ ಯಾಕಪ್ಪ ಲಾಭನೇ ಆಗ್ತಾ ಇಲ್ಲ, ಈ ದಿವಸದಲ್ಲಿ ನನಗೆ ಈ ವರ್ಷದಲ್ಲಿ ಏನಕ್ಕೂ ಲಾಭಾಂಶಗಳಿಲ್ಲ, ಹೋದ ವರ್ಷ ಇಷ್ಟೊತ್ತಿಗೆ ನಾವು ಸ್ವಲ್ಪ ಎಚ್ಚರಿಕೆಯಾಗಿರ್ತಿದ್ದೋ. ಇದರಿಂದ ಯಾವುದೇ ನಿಮಗೆ ಅನುಮಾನ ಬೇಡ. ಕಳೆದ ಮುಂದಿನ ದಿವಸಗಳಲ್ಲಿ ನಿಮಗೆ ಶುಭ ಲಾಭವಾಗಲಿದೆ. ಗುರು ನಿಮಗೆ ಶುಭ ಸ್ಥಾನದಲ್ಲಿ ಬರ್ತಾ ಇದ್ದಾರೆ. ಜೊತೆಗೆ ಮಾನಸಿಕ ಸ್ಥಿತಿ ನಿಮಗೆ ಇದರಿಂದ ವಿಚಲಿತಗೊಂಡಿರ್ತೀರಿ. ಯಾವುದೇ ಒಂದು ಪ್ರಶ್ನೆಗಳನ್ನ ಕೇಳಿದ್ರೆ ನಿಮ್ಗೆ ಏನ್ ಅನಿಸ್ತಾ ಇರುತ್ತೆ ಅಂದ್ರೆ ಇದನ್ನ 2 ಆಯ್ಕೆಗಳು ಮಾಡ್ಕೊಂತೀರಿ. ಇವ್ರು ಹೇಳ್ತಾ ಇರೋದು ಸರಿ ಇಲ್ಲ ಅಥವಾ ಇವ್ರು ಹೇಳ್ತಾ ಇರೋದು ತುಂಬಾ ಚೆನ್ನಾಗಿದೆ.
ಆ ಥರ ಯಾವುದನ್ನು ಎರಡು ಆಯ್ಕೆಗಳು ಮಾಡ್ಕೋಬೇಡಿ. ಒಂದು ಆಯ್ಕೆಗಳಲ್ಲಿ ನಿಮ್ಮ ಒಂದು ಲಗ್ನಗಳಲ್ಲಿ ಒಂದು ವಿಚಾರನ ಒಂದೇ ಸಲ ನಿರ್ಧಾರ ಮಾಡಿ. ಇದರಿಂದ ತುಂಬ ಉತ್ತಮವಾದ ಲಾಭಗಳನ್ನು ಸಹ ನೋಡಬಹುದು ವ್ಯವಹಾರ ವ್ಯವಸ್ಥಾನದಲ್ಲಿ. ಜೊತೆಗೆ ನಿಮ್ಮ ಕುಟುಂಬದಲ್ಲಿರುವಂತಹ ಕೆಲವೊಂದಷ್ಟು ಭಿನ್ನಾಭಿಪ್ರಾಯಗಳು ಸಹ ಸರಿದೂಗುವಂತಹ ಸಂದರ್ಭಗಳು ಬರ್ತಾ ಇದೆ. ಆದರೆ ಕಳೆದ ದಿನಮಾನಗಳಲ್ಲಿ, ಕಳೆದ ಒಂದಷ್ಟು ವರ್ಷಗಳಲ್ಲಿ ನಿಮಗೆ ಕೆಲವೊಂದಷ್ಟು ಮುಖಮುನುಸುಗಳಾಗಿರ್ಬೋದು, ಅಣ್ಣ ತಮ್ಮಂದಿರ ವಿರೋಧಗಳಾಗಿರ್ಬೋದು, ಅಥವಾ ಯಾವುದೇ ಒಂದು ವ್ಯಕ್ತಿಗಳ ಹೊಸ ಪರಿಚಯದಲ್ಲೇ ದ್ವೇಷ ಶುರುವಾಗಿರುತ್ತೆ. ಇವ ಸರಿ ಇಲ್ಲ ಅಂತ ಅನ್ನೋ ಸಂದರ್ಭಗಳು ಎಲ್ಲ ಈ ದಿವಸದಲ್ಲಿ ಶುಭ ಸ್ಥಾನಗಳಲ್ಲಿ ನಿಮಗೆ ಕಂಡುಬರುತ್ತದೆ. ಜೊತೆಗೆ ಸಾಧಾರಣವಾಗಿ ಆರೋಗ್ಯದಲ್ಲಿ ಒಂದು ಸ್ವಲ್ಪ ಮಧ್ಯಾಹ್ನದ ನಂತರದಲ್ಲಿ ಆರೋಗ್ಯದಲ್ಲಿ ಸ್ವಲ್ಪ ಸುಸ್ತು ಅಂತ ಸಂದರ್ಭಗಳು ಸಹ ಬರುತ್ತದೆ. ಹಾಗಾಗಿ ಕರೆಕ್ಟ್ ಸಮಯಕ್ಕೆ ಊಟೋಪಚಾರಗಳನ್ನು ಮಾಡಿಕೊಂಡು ಈ ದಿನಮಾನದಲ್ಲಿ ಆರೋಗ್ಯ ಕಾಪಾಡಿಕೊಳ್ಳೋದು ಮುನ್ನೆಚ್ಚರಿಕೆಯಿಂದ. ಹಾಗಾಗಿ ಆರೋಗ್ಯದ ಕಡೆ ಗಮನ ಇರಲಿ. ಸಿಂಹ ರಾಶಿಯವರಿಗೆ ಈ ದಿವಸದಲ್ಲಿ ಶುಭ ಸಂಖ್ಯೆ ಬಂದು 1, ಶುಭ ವರ್ಣ ಬಂದು ಬಿಳಿ. ಪರಿಹಾರವಾಗಿ ಮೃತ್ಯುಂಜಯ ಮಂತ್ರ ಪಠಣ. ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಊರ್ವಾರುಕಂದನಾಂ ಮೃತ್ಯೋರ್ಮಕ್ಷಮಾಮೃತಾತ್. ಈ ಮಂತ್ರವನ್ನು ಒಂದು 9 ಬಾರಿ ಮನಸ್ಸಿನಲ್ಲಿ ಪಠಣ ಮಾಡ್ಕೊಳ್ಳೋದು ಅಥವಾ ನಿಮ್ಮ ಪೂಜಾ ಕೊಠಡಿಯಲ್ಲಿ ಕೂತಿ ಪಠಣ ಮಾಡ್ಕೊಳ್ಳೋದು ಸಿಂಹ ರಾಶಿಯವರಿಗೆ ಒಳಿತು. ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿವಸದಲ್ಲಿ ಯಾವ ಫಲದಲ್ಲಿ ಗುರು ಅಶುಭದಲ್ಲಿರ್ತಾರೆ? ಈ ದಿವಸದಲ್ಲಿ ನನಗೆ ಗುರು ಬಲ ಇಲ್ಲ, ಇವತ್ತು ಎಷ್ಟೇ ದಿನಗಳಲ್ಲಿ ಮಾಡಿದ್ರು ಅಂದರೆ ಕನ್ಯಾ ರಾಶಿಯವರಿಗೆ ಗುರು ಅಶುಭದಲ್ಲಿರ್ತಾರೆ. ಈಗ ತುಂಬ ಲಗ್ನಗಳ ಪ್ರಕಾರದಲ್ಲಿ ಕನ್ಯಾ ರಾಶಿ, ಕನ್ಯಾ ಲಗ್ನದವರೆಗೆ ಅಶುಭದಲ್ಲಿರೋದ್ರಿಂದ ಯಾವುದೇ ವ್ಯವಹಾರ ವ್ಯವಸ್ಥಾನಗಳು ಮೊದಲೇ ವಿಫಲ ಆಗೋಂಥದ್ದು, ಪ್ರಯತ್ನ ಪಡೋಕ್ಕಿಂತ ಮೊದಲೇ ನನ್ನ ಕೆಲ ಆಗೋದಿಲ್ಲ ಅಂತ ಹಿನ್ನಡೆ ಹೋಗುವಂಥದ್ದು, ಭಯಕ್ಲೇಶ, ನಾನು ಮಾಡೋಕೆ ನನ್ನ ಅಸಮರ್ಥ, ಹೊಸ ಒಂದು ಯಾವುದೇ ಭೂಮಿ, ವಾಹನ ಅಥವಾ ಕುಟುಂಬದಲ್ಲಿ ಆಭರಣಗಳು ಅಥವಾ ಮದುವೆ ವಿಚಾರಗಳು ಅಥವಾ ಮಧ್ಯಸ್ಥಿಕೆ ವಿಚಾರಗಳಲ್ಲಿ ಭಯವಾಗಿರುವಂಥದ್ದು, ನಾನು ತುಂಬ ಅಲ್ಲಿ ಪೆಟ್ಟಿದ್ದೀನಿ ಕಣಪ್ಪ, ನಾನು ಬರೋದಿಲ್ಲ. ಆ ಥರ ಯಾವುದೇ ವಿಚಾರಗಳಲ್ಲಿ ನೀವು ಸಾಧಾರಣ ಲಾಭಗಳನ್ನು ನೋಡುವ ದಿನಮಾನವಾಗಿರುತ್ತೆ. ಯಾಕೆಂದರೆ ಗುರು ಅಶುಭದಲ್ಲಿರೋದ್ರಿಂದ ಈ ದಿವಸದಲ್ಲಿ ನೀವು ಎಚ್ಚರಿಕೆಯಿಂದ ವ್ಯವಹಾರಗಳನ್ನು ಮಾಡಬೇಕು. ಕಳೆದ ವ್ಯವಹಾರಗಳ ಋಣಭಾರಗಳನ್ನು ಎಚ್ಚರಿಕೆಯಿಂದ ತಗೊಳ್ಬೇಕು. ಯಾಕೆಂದರೆ ಒತ್ತಡ ಪೂರ್ವಕವಾಗಿರುವಂತಹ ದಿನಮಾನವಾಗಿರುತ್ತದೆ. ಜೊತೆಗೆ ಈ ದಿವಸದಲ್ಲಿ ಹಣಕಾಸಿನ ವಿಚಾರ, ನೀವು ವ್ಯವಹಾರ ಬಿಡಿ, ನೀವು ಹೊಸದಾಗಿ ಮಾಡೋದು ಬಿಡೋದು, ನೀವು ಮಾಡ್ಕೊಂಡಂಥ ಕೆಲವೊಂದಷ್ಟು ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಇಳಿಮುಖವಾಗಿರುತ್ತೆ, ನೀವು ಮಾಡೋದ್ರಲ್ಲೂ ಇಳಿಮುಖವಾಗಿರುತ್ತೆ ಈ ದಿವಸದಲ್ಲಿ. ಹಾಗಾಗಿ ಆರೋಗ್ಯದಲ್ಲಿ ಯೋಚನಾ ಶಕ್ತಿ ಜಾಸ್ತಿ ಇರೋದ್ರಿಂದ ಮೆಂಟಲ್ ಪ್ರೆಷರ್, ಫಿಸಿಕಲಿ ತುಂಬಾ ಚೆನ್ನಾಗಿರ್ತಾರೆ ಕನ್ಯಾ ರಾಶಿಯವರು, ಹೇಗಿದ್ದೀರಪ್ಪ ಬಿಡೋದು ಚೆನ್ನಾಗಿದೆ ಊಟ ತಿಂಡಿ ಮಾಡಿಕೊಂಡು, ನಿಮಗೆ ಮಾನಸಿಕವಾಗಿ ಪ್ರೆಷರ್ ಜಾಸ್ತಿ ಇರುತ್ತೆ, ಒತ್ತಡಗಳು ಜಾಸ್ತಿ ಇರುತ್ತೆ. ಹಾಗಾಗಿ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಗುವಂಥ ಸಂದರ್ಭಗಳು ಅಥವಾ ನಿದ್ರಾವಸ್ಥೆ ಜಾಸ್ತಿ ಇರುವಂತಹ ದಿನಮಾನವೂ ಕೂಡ ಆಗ್ಬೋದು. ಊಟ ಮಾಡಿದ ತಕ್ಷಣ ನಿದ್ದೆ ಬರುತ್ತೆ, ತಿಂಡಿ ಮಾಡಿದ ತಕ್ಷಣ ಪ್ರಾತಃ ಕಾಲದಲ್ಲೇ ನಿದ್ದೆ ಬರ್ತಾ ಇರುತ್ತೆ. ಹಾಗಾಗಿ ಇವತ್ತಿನ ದಿವಸದಲ್ಲಿ ನೀವು ಎಚ್ಚರಿಕೆಯಿಂದ ಇರಬೇಕು. ವಾಹನದಲ್ಲಿ ಯಾವುದೇ ಕಾರಣಕ್ಕೂ ನಿಮಗೆ ನಿದ್ದೆ ಬರ್ತಾ ಇದೆ ಅಂದರೆ ವಾಹನದಲ್ಲಿ ದಯವಿಟ್ಟು ಹೋಗ್ಬೇಡಿ. ಕನ್ಯಾ ರಾಶಿಯವರಿಗೆ ಇವತ್ತಿನ ಎಚ್ಚರಿಕೆ ಗಂಟೆ ಅಂತಲೂ ಸಹ ಹೇಳಬಹುದು. ಕನ್ಯಾ ರಾಶಿಯವರಿಗೆ ಈ ದಿವಸದ ಶುಭ ಸಂಖ್ಯೆ ಬಂದು 3, ಶುಭ ವರ್ಣ ಬಂದು ಶ್ಯಾಮ ಬಣ್ಣ ಅಂತ ಹೇಳ್ತೀವಿ ನಾವು. ಅಂದರೆ ಹಳದಿ ಬಣ್ಣನೂ ಆಗುತ್ತೆ ಅಥವಾ ನೀವು ಒಂದಷ್ಟು ಕೆಂಪು ಬಣ್ಣದ ಮಿಶ್ರಿತವಾದಂತಹ ಬಣ್ಣವನ್ನು ತಗೋಬಹುದು. ಈ ದಿವಸದ ಪರಿಹಾರವಾಗಿ ತ್ರಯಂಬಕೇಶ್ವರ ಆರಾಧನೆ, ಅಂದರೆ ದಕ್ಷಿಣಾಭಿಮುಖವಾಗಿ ಶಿವನ ದೇವಾಲಯಗಳೆಲ್ಲಿರುತ್ತೆ ಅಲ್ಲಿಗೆ ಹೋಗಿ ಆಯಸ್ಸಿನ ಕರ್ತ, ವ್ಯವಹಾರಕರ್ತ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಊರ್ವಾರುಕಂದನಾಂ ಮೃತ್ಯೋರ್ಮಕ್ಷಮಾಮೃತಾತ್. ಈ ಮಂತ್ರವನ್ನು ಒಂದು 21 ಬಾರಿ ಪಠನೆ ಮಾಡಿ, ಸಾಧ್ಯವಾದರೆ ಬೆಲ್ಲವನ್ನು ದಾನ ಮಾಡಿ. ಈ ದಿವಸದಲ್ಲಿ ಉತ್ತಮ ಫಲಗಳನ್ನು ಸಹ ನೋಡಬಹುದು. ಒಳಿತಾಗಲಿ. ಮುಂದಿನ ರಾಶಿ ತುಲಾರಾಶಿ. ತುಲಾರಾಶಿ, ತುಲಾ ಲಗ್ನದವರಿಗೆ ಯಾವುದೇ ಕೆಲಸ ಕಾರ್ಯಗಳಲ್ಲಿ ಉನ್ನತ ಯಶಸ್ಸನ್ನು ನೀವು ಈ ದಿವಸದಲ್ಲಿ ಕಾಣಬೇಕಾಗತ್ತೆ ಅಂತ ಹೇಳಿದ್ರೆ ಖುಷಿಯಾದಂತಹ ದಿನಮಾನವಾಗಿರುತ್ತೆ. ನೀವು ತುಂಬಾ ದಿನ ಇದನ್ನು ರೀಚ್ ಮಾಡ್ಬೇಕಾಯ್ತಪ್ಪ, ನಾನು ಇವತ್ತಿನ ದಿನ ಇಷ್ಟು ನನ್ನ ಮೇಲಧಿಕಾರಿಗಳ ಹತ್ರ ಪ್ರಶಂಸೆಗೊಳ್ಬೇಕಾಗಿತ್ತಪ್ಪ ನಾನು ಈ ದಿವಸದಲ್ಲಿ ನಾನು ಇಂಥ ವಿಚಾರಗಳನ್ನು ಹೊಸ್ದಾಗಿ ಕಲಿತೆ ಕಣಪ್ಪ. ನಾನು ಉದ್ಯೋಗದಲ್ಲಿರುವಂಥವರಿಗೆ, ವಿದ್ಯಾಭ್ಯಾಸದಲ್ಲಿರುವಂಥವರಿಗೆ ನಿಮ್ಮ ಒಂದು ಯಾವುದೇ ಒತ್ತಡಗಳು ಇಲ್ಲದಂತಹ ದಿನಮಾನವಾಗಿರುತ್ತೆ. ಜೊತೆಗೆ ಕವಿಗಳಿಗೆ, ಲೇಖಕರಿಗೆ, ಯಾರು ಒಂದು ಬರವಣಿಗೆಯಲ್ಲಿ ಯಾರಿರ್ತಾರೆ ಅವರಿಗೆ ಮತ್ತು ಕಿರಿತರೆ ನಟರಿಗೆ ಅಂದರೆ ಅಭಿನಯದಲ್ಲಿ ಯಾರಿರ್ತಾರೆ ಅವರಿಗೆ ಉತ್ತಮ ಫಲಗಳನ್ನು ಸಹ ಈ ದಿವಸದಲ್ಲಿ ಸಿಗುತ್ತೆ. ಮೇರು ನಟರಿಗೆ ಅಂದರೆ ನಿಮ್ಮಕ್ಕಿಂತ ಮೇರು ನಟರಿಗೆ ಮತ್ತು ಕಲಾವಿದರಿಗೆ ಗೌರವ ಪ್ರಾಪ್ತಿಯಾಗುತ್ತೆ. ಜೊತೆಗೆ ಕೃಷಿಕರು ಯಾರಿರ್ತೀರಿ ಅವರಿಗೆ ಲಾಭವೂ ಸಹ ಕಾಣಬಹುದು. ನೀವು ಮಾಡಿದಂತಹ 10 ರೂಪಾಯಿಗೆ ಒಂದು 15ರಿಂದ 20 ರೂಪಾಯಿ, ಒಂದಕ್ಕೆ 1 ಪಟ್ಟು ಲಾಭವನ್ನು ಸಹ ಈ ದಿವಸದಲ್ಲಿ ನೋಡಬಹುದು. ಆದರೆ ತುಲಾರಾಶಿಯವರಿಗೆ ಹೃದಯ ಸಂಬಂಧಪಟ್ಟಂತಹ ಆರೋಗ್ಯದಲ್ಲಿ ಎಚ್ಚರಿಕೆಯಿಂದ ಇರಬೇಕು. ಹೃದಯ ಸಂಬಂಧಪಟ್ಟಂತಹ ಆರೋಗ್ಯದಲ್ಲಿ ಎಚ್ಚರಿಕೆಯಿಂದ ಇರಬೇಕು. ಯಾಕೆಂದ್ರೆ ಅಪಮೃತ್ಯು ದೋಷಸ್ಯ ಅಂತ ಹೇಳ್ತೀವಿ. ಇವತ್ತಿನ ದಿವಸದಲ್ಲಿ ಒಂದು ಸ್ವಲ್ಪ ನೀವು ಕೊಡುವಂತಹ ಟ್ಯಾಬ್ಲೆಟ್ ಆಗಿರ್ಬೋದು ಅಥವಾ ಹಾಸ್ಪಿಟಲ್ಗಳಿಗಾಗಿರ್ಬೋದು ಮುಂಜಾಗ್ರತವಾಗಿ ಸ್ವಲ್ಪ ನೀವು ಎಚ್ಚರಿಕೆಯಿಂದ ಇರೋದ್ರಿಂದ ಒಳಿತಾಗುತ್ತೆ. ತುಲಾರಾಶಿಯವರಿಗೆ
ಈ ದಿವಸದ ಶುಭ ಸಂಖ್ಯೆ ಬಂದು 8, ಶುಭ ವರ್ಣ ಬಂದು ಹಸಿರು. ಪರಿಹಾರವಾಗಿ ದುರ್ಗಾ ಪೂಜೆ, ತಾಯಿ ಭಗವತಿಯ ಆರಾಧನೆ ಅಥವಾ ಅಷ್ಟೋತ್ತರ ಪಠನೆ ಮಾಡೋದ್ರಿಂದ ನಿಮಗೆ ಒಳಿತು. ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಯಾವುದೇ ಮೊದಲನೇದಾಗಿ ಹೇಳಬೇಕು ಅಂದ್ರೆ ಇವತ್ತಿನ ದಿನಮಾನದಲ್ಲಿ ಅಂದ್ರೆ ಶುಕ್ರವಾರ ದಿನಮಾನದಲ್ಲಿ ಹಣಕಾಸಿನ ವಿಚಾರದಲ್ಲಿ ಅನ್ಯರ ಮೇಲೆ ನಂಬಿಕೆ ಇಟ್ಟು, ಅಂದ್ರೆ ಮೊದಲಿಂದ ಹೇಗೆ ಇರ್ತಿರೋ ವೃಶ್ಚಿಕ ರಾಶಿಯವ್ರಿಗೆ ಗೊತ್ತಿಲ್ಲ, ನೀವು ಒಬ್ರು ನಂಬಿದಿರಿ ಅಂದ್ರೆ ಪೂರ್ಣವಾಗಿ ನಂಬಿಡ್ತೀರಿ. ಅವರ ಮೇಲೆ ತುಂಬಾ ದಿನಗಳಿಂದ ಪರಿಚಯ ಇರೋರಲ್ಲ, ಈ ದಿನಮಾನಗಳಲ್ಲಿ ಪರಿಚಯ ಆದಂಥವರನ್ನ ನಂಬಿಕೆ ಇಟ್ಟು ಯಾವುದೇ ವ್ಯವಹಾರ ಮಾಡೋದು ಒಳಿತಲ್ಲ. ಅಂದ್ರೆ ಅವರ ನಂಬಿಕೆ ಮೇಲೆ ಇಟ್ಟು ಹಣಕಾಸನ್ನು ಕೊಡುವಂಥದ್ದು, ಅಥವಾ ನಿಮ್ಮ ನಂಬಿಕೆ ಮೇಲೆ ನಾನು ಇದೀನಿ ಇಂಥ ಕೆಲಸ ಮಾಡ್ಕೋಬಾ ಅಂತ ಹೇಳೋಂಥದ್ದು, ಅಥವಾ ಒಂದು ಉದ್ಯೋಗಕ್ಕೆ ನನ್ನ ಮೇಲೆ ಭರವಸೆಯಾಗಿ ಅವ್ರನ್ನ ಕಳಿಸೋಂಥದ್ದು, ಇಲ್ಲ ನನ್ನ ಬದಲು ಅವರು ಹೋಗ್ತಾರೆ ಅಂತ ಹೇಳೋಂಥದ್ದು ಒಳಿತಲ್ಲ. ಇದಕ್ಕಿಂತ ಸ್ನೇಹಿತರಿಂದ ಒಂದಷ್ಟು ಸಂಘರ್ಷ, ನಿಮ್ಮ ಸ್ನೇಹಿತರಾಗಿರ್ಬೋದು ಬೇರೆಯವರಾಗಿರ್ಬೋದು, ಅವರಿಂದ ಇದು ನೀವು ಮಾಡ್ತಾರೆ ತಪ್ಪು ಅಂತ ಹೇಳಕ್ ಬರ್ತಾರೆ, ನೀವು ಅವರ ಜೊತೆ ವಾಗ್ವಾದ ಇಳಿಯುವಂಥ ಸಂದರ್ಭಗಳು ಕೂಡ ಇವತ್ತಿನ ಸಾಧ್ಯತೆ ಇದೆ. ಆದ್ದರಿಂದ ಯಾವುದೇ ಕಾರಣಕ್ಕೂ ನಿಮ್ಮ ಗುರು ಹಿರಿಯರು, ನಿಮ್ಮ ಕುಟುಂಬದವರು, ನಿಮ್ಮ ಮೇಲಧಿಕಾರಿಗಳು, ನಿಮ್ಮ ಸ್ನೇಹ ಬಳಗಳು, ತುಂಬಾ ಚಿಕ್ಕ ವಯಸ್ಸಿಂದ ಫ್ರೆಂಡ್ಸ್ ಅಂತ ಹೇಳ್ತೀರಿ, ಅವರ ಜೊತೆ ಯಾವತ್ತೂ ವಾಗ್ವಾದಕ್ಕಿಳಿದು ಇವತ್ತಿನ ದಿವಸ ಒಳಿತಲ್ಲ. ಅದನ್ನ ಬಿಟ್ಟರೆ ನಿಮಗೆ ನೀವು ಸ್ವಯಂ ವೃತ್ತಿ ನೀವೇ ಮಾಡಿ ಲಾಭವನ್ನು ಸಹ ನೋಡಬಹುದು. ಆದರೆ ಇವತ್ತಿನ ಆರೋಗ್ಯಮಾನ ತುಂಬಾ ಚೇತರಿಯಾಗಿರ್ತೀರಿ, ತುಂಬಾ ಲವಲವಿಕೆಯಿಂದ ಇರುವಂತಹ ದಿನಮಾನವಾಗಿರುತ್ತದೆ. ದಯವಿಟ್ಟು ವಾಗ್ವಾದದಿಂದ ಈ ದಿನವನ್ನು ಹಾಳು ಮಾಡ್ಕೋಬೇಡಿ. ಹಾಗಾಗಿ ವೃಶ್ಚಿಕ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 3, ಶುಭವರ್ಣ ಹಳದಿ. ಪರಿಹಾರವಾಗಿ ನಿಮ್ಮ ಮನೆ ದೇವರು ಯಾರಿರ್ತಾರೆ, ನಿಮ್ಮ ಕುಲದೇವತೆಗಳನ್ನ ವಾರ ಒಪ್ಪತ್ತು ಮಾಡ್ತಿರ್ತೀರಿ, ಹಾಗೆ ಮನೆಯಲ್ಲಿ ಒಂದು ಕುಲದೇವತೆ ಆರಾಧನೆ ಒಳಿತು. ಮುಂದಿನ ರಾಶಿ ಧನಸ್ಸು ರಾಶಿ. ಧನಸ್ಸು ರಾಶಿಯವರಿಗೆ ಈ ದಿವಸದಲ್ಲಿ ಯಥೇಚ್ಛವಾದ ಯಾವುದೇ ವ್ಯವಹಾರಗಳಲ್ಲಿ ಲಾಭವನ್ನು ಸಹ ನೋಡುವಂಥ ದಿನಮಾನವಾಗಿರುತ್ತದೆ. ಹಾಗಾಗಿ ಇವತ್ತಿನ ದಿವಸದಲ್ಲಿ ಪಾನೀಯ ಮಾಡುವಂಥವರಿಗೆ ಅಥವಾ ಟೀ ಕಾಫಿ ಮಾಡುವಂತಹ ರಸ್ತೆ ಬದಿ ವ್ಯಾಪಾರರಿಗೆ ಮತ್ತು ಸಮುದ್ರದ ನೀರಿಂದ ಬರುವಂತಹ ಯಾವುದೇ ಒಂದು ಉಪಕರಣಗಳನ್ನು ಅಥವಾ ಆಹಾರಗಳನ್ನು ಮಾರುವಂಥವರಿಗೆ ಉತ್ತಮ ಲಾಭ ಸಹ ನೋಡಬಹುದು. ಜೊತೆಗೆ ಭೂಮಿ ಖರೀದಿ ಮಾಡಿ ಬದಲಾವಣೆ ಮಾಡುವವರಿಗೆ ಈ ದಿವಸದಲ್ಲಿ ಉತ್ತಮ ಲಾಭಗಳಿರುತ್ತದೆ. ಅವರ ಕುಟುಂಬದಲ್ಲಿ ಸುಖವಾದ ದಿನಮಾನವನ್ನು ಲಾಭಾಂಶವನ್ನು ಸಹ ನೋಡುವಂತಹ ದಿನಮಾನವಾಗಿರುತ್ತದೆ. ಜೊತೆಗೆ ಇವತ್ತಿನ ಯಾವುದೇ ಖರೀದಿ ವಿಚಾರದಲ್ಲಿ ನೀವು ಆತುರದ ಸ್ವಭಾವದಿಂದ ಕೆಲವೊಂದಷ್ಟು ಪೆಟ್ಟು, ಅಂದ್ರೆ ನೀವು ಡಾಕ್ಯುಮೆಂಟ್ ನೋಡುವಂಥದ್ದಾಗಿರ್ಬೋದು ಅಥವಾ ನಂಬಿಕೆ ಮೇಲೆ ಇಲ್ಲಿ ಸೈನ್ ಹಾಕ್ಬಿಡು ಆಗೋಗುತ್ತೆ, ನಿಮ್ಮ ಪ್ರತಿ ಒಂದು ಅಕ್ಷರಗಳನ್ನ ನೀವು ನೋಡಿ ನೀವು ಯಾವುದೇ ವ್ಯವಹಾರಗಳನ್ನು ಮಾಡೋದ್ರಿಂದ ಒಳಿತು. ಇದರಿಂದ ಆತುರದ ಸ್ವಭಾವದಿಂದ ಪೆಟ್ಟು. ಹಾಗಾಗಿ ಸ್ವಲ್ಪ ವಿಚಾರಮಯವನ್ನು ತಿಳ್ಕೊಂಡು ವ್ಯಕ್ತಿಗಳಿಗೆ ಅಲ್ಲಿ ಹೇಗಿದೆ ವಿಚಾರಗಳನ್ನು ತಿಳ್ಕೊಂಡು ಮಾಡೋದ್ರಿಂದ ಉತ್ತಮ ಲಾಭವನ್ನು ಸಹ ನೋಡಬಹುದು. ಜೊತೆಗೆ ಈ ದಿವಸದಲ್ಲಿ ಕೌಟುಂಬಿಕಗಳಲ್ಲಿ ನಿಮ್ಮ ಕುಟುಂಬದಲ್ಲಿ ಕೆಲವೊಬ್ಬರಿಗೆ ವೈಮನಸ್ಸುಗಳಿರುತ್ತೆ. ತಕ್ಕ ಮಟ್ಟಿಗೆ ಅಣ್ಣ ತಮ್ಮಂದಿರ ಒಂದು ವಿಚಾರಗಳಾಗಿರ್ಬೋದು, ವಾಗ್ವಾದಗಳಾಗಿರ್ಬೋದು, ತಕ್ಕ ಮಟ್ಟಿಗೆ ಬಗೆಹರಿಸಿಕೊಂಡು ತುಂಬಾ ಚೆನ್ನಾಗಿರ್ತೀರಿ. ಇಲ್ಲವಾದಲ್ಲಿ ನೀವು ಅಂದ್ರೆ ನೀವು ತಕೊಳ್ಳುವಂಥ ವಿಚಾರಗಳನ್ನ ಎಷ್ಟು ಮಾತಾಡಬೇಕು ಅಷ್ಟು ಮಾತಾಡಲಿಲ್ಲ ಅಂದ್ರೆ ನಿಮಗೆ ಈ ದಿವಸದಲ್ಲಿ ನಿಮ್ಮ ಕುಟುಂಬದವರಿಂದ ನಿಮಗೆ ಬೇಸರ ಆಗುವಂತಹ ದಿನಮಾನವನ್ನು ಸಹ ನೋಡಬಹುದು. ಹಾಗಾಗಿ ಯಾವುದೇ ಕಾರಣಕ್ಕೂ ವಾಗ್ವಾದಗಳಿಗಿಳಿಯೋದು ಒಳಿತಲ್ಲ. ಧನಸ್ಸು ರಾಶಿಯವರಿಗೆ ಈ ದಿವಸದ ಶುಭ ಸಂಖ್ಯೆ ಬಂದು 1, ಶುಭವರ್ಣ ಬಂದು ಕೇಸರಿ. ಪರಿಹಾರವಾಗಿ ನಿಮ್ಮ ಕುಲದೇವತೆ ಆರಾಧನೆ, ಎಲ್ಲದಕ್ಕೂ ನಿಮ್ಮ ಮನೆ ದೇವರ ಒಂದು ಅನುಷ್ಠಾನ ಬೇಕು. ಹಾಗಾಗಿ ನಿಮ್ಮ ಮನೆ ದೇವರ ಒಂದು ಪ್ರತ್ಯಕ್ಷವಾಗಿ ಕೆಲಸವನ್ನು ಮಾಡಿ ಒಳಿತಾಗ್ಲಿ. ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿಯವರಿಗೆ ಆರೋಗ್ಯದ ಸ್ಥಿತಿಯಲ್ಲಿ ಸ್ವಲ್ಪ ಏರುಪೇರು ಉಂಟಾಗಬಹುದು. ಯಾಕೆಂದ್ರೆ ಇವತ್ತಿನ ಮಾರ್ನಿಂಗ್ ಬೆಳಿಗ್ಗೆ ಎದ್ದ ತಕ್ಷಣದಲ್ಲಿ ಸುಸ್ತಿಂದ ಶುರುವಾಗುವಂಥದ್ದು ಅಥವಾ ಮನಸ್ಸುಗಳು ಚಂಚಲತೆ ಆಗುವಂಥದ್ದು, ಭಯ ಕ್ಲೇಶ ಮನಸ್ತಾಪ, ಸುಮ್ಮನೆ ಭಯ ಪಡುವಂಥದ್ದು, ಏನೋ ಒಂದು ಗಾಬರಿ ಆಗುವಂಥದ್ದು ಅಥವಾ ಏನೋ ಒಂದು ಆಗಾದ ವಿಚಾರಗಳನ್ನು ತಿಳಿಯುವಂಥದ್ದು. ಅದರಿಂದ ನೀವು ಒಂದಷ್ಟು ಗಂಟೆಗಳ ಕಾಲ ನಿಮಗೆ ಭಯ ಕ್ಲೇಶ ಮನಸ್ತಾಪಗಳಾಗುತ್ತೆ. ಇದರಿಂದ ಆರೋಗ್ಯದಲ್ಲಿ ಸ್ವಲ್ಪ ಏರಿಳಿತಗಳಾಗುತ್ತೆ. ಜೊತೆಗೆ ಉದ್ಯೋಗದಲ್ಲಿ ಯಾರಿರ್ತೀರಿ, ಅಂದ್ರೆ ನೀವು ಯಾವ ಜಾಬುಗಳಲ್ಲಿ ಕೆಲಸ ಮಾಡ್ತಿರ್ತೀರಿ, ಅವರಿಗೆ ಮೇಲಧಿಕಾರಿಗಳಿಂದ ನೀವು ಇಷ್ಟು ಕೆಲಸಗಳನ್ನ ಮಾಡಬೇಕು ಅನ್ನುವಂತಹ ಒಂದು ಟಾರ್ಗೆಟ್ ಅನ್ನ ಕೊಡುವಂಥದ್ದು. ನಿಮ್ಗೆ ಇಷ್ಟು ಕೆಲಸ ಮುಗಿಸ್ಕೊಡು, ನೀನು ಎಲ್ಲೇ ಇರು, ಓಮಲ್ಲೇ ಮಾಡಿ, ಮನೇಲೇ ಕೂತ್ಕೊಂಡ್ ಮಾಡಿ, ಅದಕ್ಕೇನಿಲ್ಲ, ಆದ್ರೆ ನಿಮ್ಗೆ ಇಷ್ಟು ಕೆಲಸವನ್ನು ಮಾಡಿ ಅಂತ ಹೇಳ್ತಿದಾರಲ್ಲ, ಇದು ನಿಮಗೆ ಒತ್ತಡ ಅಂತ ಅನ್ನಿಸ್ಬೋದು. ನಿಮ್ಮ ಜೊತೆಲೆ ಬಂದಂಥವ್ರು ಮೇಲಧಿಕಾರಿ ಆಗಿರೋದ್ರಿಂದ ಅವ್ರ ಮಾತು ನಾನೇ ಕೇಳಬೇಕು, ಇದು ಬೇಡ. ದಯವಿಟ್ಟು ಈ ದಿವಸದಲ್ಲಿ ಅವ್ರು ಏನ್ ಹೇಳಿರ್ತಾರೆ ಅದು ನಿಮಗೆ ಎಷ್ಟು ಸಾಧ್ಯವಾಗುವಷ್ಟು ವಿನಮ್ರತೆಯಿಂದ ಮಾತಾಡಿ, ಅವರನ್ನ ನಿಮ್ಮ ದಾರಿಯಲ್ಲಿ ಮಾತಾಡಿ ಒಂದಷ್ಟು ವಿಚಾರಗಳನ್ನ ತಿಳಿಸಿಕೊಡಿ, ಎಕ್ಸ್ಪ್ಲೇನ್ ಮಾಡಬೇಕು. ಒಂದೊಂದು ಮಾತಿಗೆ ಕೋಪ ಮಾಡ್ಕೊಳ್ಳೋದ್ರಿಂದ ಅರ್ಥ ಇಲ್ಲ. ಜೊತೆಗೆ ವ್ಯವಹಾರಗಳಲ್ಲಿ ನೀವು ಯಾವುದೇ ವಿಚಾರಗಳನ್ನ ಅದನ್ನು ಹೊರತುಪಡಿಸಿ, ನಿಮ್ಮ ಉದ್ಯೋಗನ ಹೊರತುಪಡಿಸಿ ಯಾವುದೇ ವ್ಯವಹಾರಗಳಲ್ಲಿ ಮುಂಜಾಗ್ರತೆ ಕ್ರಮ ವಹಿಸ್ಕೋಬೇಕು. ಇಲ್ಲವಾದರೆ ನಷ್ಟ ಮಾಡುವಂಥದ್ದು, ನೀವು ಆತುರದಲ್ಲಿ ಕೊಡುವಂಥದ್ದಾಗಿರ್ಬೋದು, ಇಲ್ಲ ನಾನು ಮಾಡ್ತಾ ಇದ್ದೀನಿ ಬಿಡು ನಾಳೆಗೆ ತಿಳಿಸೋಣ ಅಂತ ಆಲಸ್ಯ ಆಗಿರ್ಬೋದು. ಇದರಿಂದ ನಿಮಗೆ ತುಂಬಾ ಪೆಟ್ಟು ಬೀಳುತ್ತೆ. ಜೊತೆಗೆ ಬೆಲೆ ಬಾಳುವ ವಸ್ತುಗಳ
ಖರೀದಿಗೆ ಅಥವಾ ಖರೀದಿ ಮಾಡಿದ್ದನ್ನ ಮರ್ತೆ ಬರುವಂಥದ್ದು ಎರಡೂ ಇರುತ್ತೆ. ಒಂದು ಖುಷಿಯಾಗಿದ್ರೆ ಒಂದು ಬೇಸರವಾಗಿರುತ್ತೆ. ಹಾಗಾಗಿ ನೀವು ಕಳವು ಮಾಡ್ಕೊಳ್ಳುವಂಥ ಸಂದರ್ಭ, ನಿಮ್ಮ ಒಂದು ಪದಾರ್ಥಗಳು, ಪರ್ಸ್, ಜುವೆಲ್ಸ್, ನಿಮ್ಮ ವಾಹನಗಳು, ಇದು ಯಾವುದೇ ಇರಲಿ ಎಚ್ಚರಿಕೆಯಿಂದ ಇಟ್ಕೋಬೇಕು. ಪಡೆದನ್ನ ಉಳಿಸ್ಕೊಳ್ಳೋದಕ್ಕೆ ನಿಮ್ಮ ಜವಾಬ್ದಾರಿ ಬೇಕು. ಜವಾಬ್ದಾರಿ ಇಲ್ಲವಾದರೆ ಅದರಿಂದ ನಿಮಗೆ ಇವತ್ತಿನ ದಿವಸದಲ್ಲಿ ಬೇಸರ ಉಂಟಾಗುತ್ತೆ. ಎಚ್ಚರಿಕೆಯಿಂದ ಇರಂತ ದಿನಮಾನವಾಗಿರುತ್ತದೆ. ಮಕರ ರಾಶಿಯವರಿಗೆ ಈ ದಿವಸದಲ್ಲಿ ಶುಭ ಸಂಖ್ಯೆ ಬಂದು 8, ಶುಭ ವರ್ಣ ಬಂದು ನೀಲಿ. ಪರಿಹಾರ ಅರ್ಥವಾಗಿ ಗಣಪತಿ ಅಷ್ಟೋತ್ತರ ಪಠನೆ 108 108 ಬಾರಿ ಅಥವಾ 12 ಗಣಪತಿ ಅಷ್ಟೋತ್ತರಗಳನ್ನು ಪಠನೆ ಮಾಡೋದ್ರಿಂದ ಒಳಿತು. ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿ ಕುಂಭ ಲಗ್ನದವರಿಗೆ ಯಾವುದೇ ಮದುವೆ ವಿಚಾರದಲ್ಲಿರುವಂಥವರಿಗೆ ಅಥವಾ ಯಾವುದೇ ನೀವು ಏನು ಇಷ್ಟಪಟ್ಟಿರೋಂಥದ್ದಾಗಿರ್ಬೋದು, ಅಥವಾ ನಾನು ಇವರನ್ನೇ ಲಗ್ನ ಆಗಬೇಕು ಅಂದ್ಕೊಂಡಿರೋಂಥವ್ರಾಗಿರ್ಬೋದು, ಅಥವಾ ಕುಟುಂಬದಲ್ಲಿ ನೋಡಿರೋಂಥವ್ರಾಗಿರ್ಬೋದು, ಇದನ್ನ ನಿಮ್ಮ ಕುಟುಂಬದವ್ರ ಜೊತೆ ಸಮಾಲೋಚನೆ ಮಾಡಿ ಮಾತಾಡುವಂತಹ ಶುಭ ದಿನವಾಗಿರುತ್ತದೆ. ನೀವು ಯಾವುದೇ ಇದ್ರೂ ನೇರವಾಗಿ ಮಾತಾಡಿ, ಗೌಪ್ಯತೆ ಕಾಪಾಡಿಕೊಂಡು ಕುಟುಂಬದವರ ವಿರೋಧ ಮಾಡ್ಕೊಳ್ಳೋದು ಉತ್ತಮ ಅಲ್ಲ. ನೀವು ಇಷ್ಟಪಟ್ಟಿದ್ದೀರಾ, ನಾನೀಗ ಇಷ್ಟಪಟ್ಟಿದ್ದೀನಿ ಅಂತ ಒಂದು ಹೆಣ್ಣಾಗಿರ್ಬೋದು ಅಥವಾ ನೀವು ಗಂಡಾಗಿರ್ಬೋದು, ನೀವು ಯಾರೇ ಆದರೂ ನಿಮ್ಮ ಕುಟುಂಬದವ್ರ ಜೊತೆ ಸಮಾಲೋಚನೆ ಮಾಡುವಂತಹ ಶುಭ ದಿವಸವಾಗಿರುತ್ತದೆ. ಹೀಗಾಗಿ ನಿಮಗೆ ಒಳ್ಳೆ ಸಿಹಿ ಸುದ್ದಿ ಕೂಡ ಇವತ್ತಿನ ದಿವಸದಲ್ಲಿ ಸಿಗುತ್ತೆ. ಜೊತೆಗೆ ಯಾವುದೇ ಕೆಲಸದಲ್ಲಿ ಭಯಪಟ್ಟು ನಿರಾಸಕ್ತಿ, ಒಂದು ಕೆಲಸವನ್ನ ಮಾಡದೆ ಇವತ್ತಿ ಕೆಲಸ ಮುಗಿತಪ್ಪ, ನಿಮಗೆ ನಾನಾ ಕೆಲಸ ಮಾಡುವ ಶಕ್ತಿ ಇರುತ್ತೆ. ಅಶ್ವನಾಗಲೋಟ ಅಂತ ಹೇಳ್ತೀವಿ. ನಿಮಗೆ ಒಂದು ಕೆಲಸದ ಜೊತೆಗೆ 3 ಕೆಲಸ ಯೋಚನೆ ಮಾಡುವ ಶಕ್ತಿ ಇದ್ರೂ ಸಹ ಇವತ್ತಿನ ದಿವಸದಲ್ಲಿ ಒಂದಷ್ಟು ಮಂದತೆಯಲ್ಲಿ ಕೆಲಸ ಮಾಡುವಂಥದ್ದು, ತುಂಬಾ ಆಕ್ಟಿವ್ ಆಗಿರುವಂಥದ್ದು, ತುಂಬಾ ಡಲ್ ಆಗಿರುವಂಥದ್ದು, ಯಾವುದೋ ಒಂದು ವಿಚಾರದಲ್ಲಿ ನೀವು ಪೂರ್ಣವಾಗಿ ಮಗ್ನರಾಗಿರ್ತೀರಿ. ದಯವಿಟ್ಟು ಬೇಡ, ಆ ವಿಚಾರದ ಪಡೆಗೆ ಕೆಲಸ ನಡೀಲಿ, ಎಲ್ಲನೂ ಸಮಾನುಪಾತಿಯಲ್ಲಿ ಕೆಲಸ ಮಾಡ್ಕೊಂಡು ಹೋಗುವಂಥದ್ದು ಉತ್ತಮ. ಮತ್ತೆ ಉದ್ಯೋಗ ಕ್ಷೇತ್ರದಲ್ಲಿರುವವರಿಗೆ ನಿಮ್ಮ ಮೇಲಧಿಕಾರಿಗಳಿಂದ ನಿಮಗೆ ಒಳ್ಳೆ ಹೆಸರು ಬರುತ್ತೆ. ಇವರಿಂದ ಇವತ್ತು ತುಂಬಾ ನಮ್ಮ ಕಂಪ್ನಿಗಾಗಿರ್ಬೋದು, ಇವತ್ತು ನಮ್ಮ ಒಂದು ಟೀಮ್ಗಾಗಿರ್ಬೋದು ತುಂಬಾ ಹೆಸರು, ಶ್ರಮ ಬಿದ್ದಿದೆ ಕಣಪ್ಪ, ತುಂಬಾ ಹಾರ್ಡ್ ವರ್ಕ್ ಮಾಡಿದೀಯ ಅಂತೇಳಿ ನಿಮ್ಗೆ ಪ್ರಶಂಸೆ ಕೂಡ ಸಿಗುವ ದಿನ ಆಗಿರುತ್ತದೆ. ಜೊತೆಗೆ ನಿಮ್ಮ ಮರವು ಕೆಲವೊಂದಷ್ಟು ಮಾಡ್ತೀನಿ ಅಂತೇಳಿ ಬಿಟ್ಬಿಡೋಂಥದ್ದು ಕೈಗೆ, ಅಥವಾ ನೀವು ಮಾಡೋ ಕೆಲಸದಲ್ಲಿ ಬ್ಯುಸಿಯಾಗಿ ಕೆಲವೊಂದನ್ನು ಮಾಡ್ತಿರೋಂಥದ್ದು, ಎರಡೂ ಸಹ ತಪ್ಪೆ. ಇಲ್ಲ, ನೀವು ಒಪ್ಕೊಳಕ್ ಹೋಗ್ಬಿಡಿ, ಒಪ್ಕೊಂಡ ಮೇಲೆ ಕಷ್ಟನೋ ಸುಖನೋ ಮಾಡಿ ಖಂಡಿತವಾಗಿ. ಇದರಿಂದ ನಿಮ್ಗೆ ಕೆಲವೊಂದಷ್ಟು ಸಮಸ್ಯೆಗಳು ಅಂದ್ರೆ ಬೇಸರವಾಗಂಥದ್ದು. ನೀವು ಯಾವ ಉದಾಹರಣೆ ಹೇಳ್ಬೇಕು ಅಂದ್ರೆ, ಒಬ್ರು ಊಟಕ್ಕೆ ಕರೆದಿರ್ತಾರೆ, ಭೋಜನಕ್ಕೆ ಊಟಕ್ಕೆ ಹೋಗಕ್ಕೆ ಬರ್ತೀನಿ ಅಂತ ಹೇಳಿರ್ತೀರಿ, ಅವ್ರು ನಿಮ್ಮನ್ನೇ ಕಾಯ್ತಾ ಇರ್ತಾರೆ, ನೀವು ಹೋಗಕ್ಕಾಗಲ್ಲ, ಅವ್ರು ನಿಮ್ಮನ್ನೇ ಕಾದು ಸಾಕಾಗಿ ಅವ್ರು ಊಟ ಮಾಡಿದ್ರು. ಈ ತರ ಯಾವುದೇ ಮಾತುಗಳನ್ನು ಕೊಡಬೇಡಿ. ಮಾತು ಕೊಟ್ರೆ ಇವತ್ತಿನ ದಿವಸದಲ್ಲಿ ಪರಿಪೂರ್ಣವಾಗಿ ಅವರನ್ನ ಭೇಟಿಯಾಗಿ ಆ ವಿಚಾರಗಳನ್ನು ವಿನಮ್ರತೆ ಮಾಡ್ಕೊಳ್ಳಿ. ಇಲ್ಲವಾದರೆ ತುಂಬಾ ಬೇಸರ ಆಗುವಂತ ದಿನಮಾನವಾಗಿರುತ್ತದೆ. ಈ ದಿವಸದಲ್ಲಿ ಕುಂಭರಾಶಿಯವರಿಗೆ ಶುಭ ಸಂಖ್ಯೆ ಬಂದು 1, ಶುಭ ವರ್ಣ ಬಂದು ನೀಲಿ. ಪರಿಹಾರವಾಗಿ ದುರ್ಗಾ ಅಷ್ಟೋತ್ತರ ಪಠಣ ತುಂಬಾ ಉತ್ತಮವಾಗಿರುತ್ತದೆ. ದುರ್ಗಾ ಅಷ್ಟೋತ್ತರ ಪಠಣ ಮಾಡಿ ನಿಮ್ಮ ಕೆಲಸ ಕಾರ್ಯಗಳನ್ನು ಪ್ರಾರಂಭ ಮಾಡಿ, ಒಳಿತಾಗ್ಲಿ. ಮುಂದಿನ ರಾಶಿ ಮೀನರಾಶಿ. ಮೀನರಾಶಿಯವರಿಗೆ ನಿಮ್ಮ ಅತಿಯಾದ ಕೋಪ, ಕೆಲವೊಂದು ಇವತ್ತಿನ ದಿವಸದಲ್ಲಿ ಸಣ್ಣ ಪುಟ್ಟ ವಿಚಾರದಲ್ಲಿ ಅತಿಯಾದ ಕೋಪವನ್ನು ಮಾಡ್ಕೊಂತೀರಿ, ವ್ಯವಹಾರದಲ್ಲಿ ಸಮಸ್ಯೆಗಳನ್ನು ತಂದ್ಕೊಳ್ತೀರಿ. ನೀವು ವ್ಯವಹಾರ ಮಾಡೋಕ್ಕಿಂತ ಮೊದಲು ತಾಳ್ಮೆಯಲ್ಲಿರಬೇಕು. ನೀವು ಬಿಡೋದು, ಕೊಡೋದು, ತಗೊಳ್ಳೋದು, ಯಾವಾಗಲೂ ಕೊಡೋದೆ, ಇಲ್ಲ ಯಾವತ್ತಿದ್ರೂ ತಗೊಳ್ಳೋದೆ, ವ್ಯವಹಾರದಲ್ಲಿ ಅದು ನಿಮಗೆ ಕನ್ಫರ್ಮ್ ಇರುತ್ತೆ. ಆದ್ರೆ ಕೋಪ ಮಾಡ್ಕೊಂಡು ಇವತ್ತೇ ಬೇಕು, ಈ ಗಂಟೆಲೇ ಬೇಕು, ಇಲ್ಲ ಈ ಗಂಟೆಲೆ ತಗೋಬಿಡೋ ನೀನು, ಇದರಿಂದ ನಿಮ್ಮ ಕುಟುಂಬದವರ ಮೇಲೆ, ಸ್ನೇಹಿತರ ಮೇಲೆ, ವ್ಯವಹಾರಸ್ಥರ ಮೇಲೆ ಒಂದಷ್ಟು ಒತ್ತಡಗಳು. ಈ ಅಪ್ಪ ಏನಕ್ಕಪ್ಪ ಇವನ ಹತ್ರ ಕಿರಿಕಿರಿ ಮಾಡ್ಕೊಂಡು ವ್ಯವಹಾರ ಮಾಡ್ತಾ ಇದೀವಿ, ಈ ಅಪ್ಪನ ಹತ್ರ ವ್ಯವಹಾರಗಳೇ ಬೇಡ ಅನ್ನೋ ಮನಸ್ಥಿತಿಗೆ ತಂದ್ಕೊಂತೀರಿ. ಹಾಗಾಗಿ ಅವ್ರು ನಿಮ್ಮಿಂದ ದೂರನೇ ಉಳಿಯೋಕೆ ಇಷ್ಟಪಡ್ತಾರೆ ಮುಂದಿನ ದಿನಗಳಲ್ಲಿ. ಹಾಗಾಗಿ ದಯವಿಟ್ಟು ಕೋಪಕ್ಕೆ ಒಳಗಾಗಿ ಯಾವುದೇ ವಿಚಾರಗಳಲ್ಲಿ ವಾಗ್ವಾದಕ್ಕೆ ಹೋಗ್ಬೇಡಿ. ಜೊತೆಗೆ ಇದ್ರ ಜೊತೆಗೆ ಆರೋಗ್ಯದಲ್ಲಿ ಕೂಡ ಸಮಸ್ಯೆ. ಕರೆಕ್ಟ್ ಟೈಮ್ ಟ್ಯಾಬ್ಲೆಟ್ ತಗೊಳ್ಳೋಣ, ನಾಳೆಗೆ ತಗೊಬಿಡೋಣ, ಮಧ್ಯಾಹ್ನ ಮೇಲೆ ತಗೊಬಿಡೋಣ, ಇಲ್ಲ ನೋಡೋಣ ಇವತ್ತೇನಾಗಿಲ್ವಲ್ಲ ಮರ್ತ್ಬಿಟ್ಟಿದ್ದೀನಿ ಬಿಡು, ಈ ತರ ಯಾವುದೇ ಆರೋಗ್ಯದಲ್ಲಿ ನೀವು ಚಾನ್ಸ್ ತಗೊಳಕ್ ಹೋಗೋದು ಒಳ್ಳೇದಲ್ಲ. ಜೊತೆಗೆ ಈ ದಿನಮಾನದಲ್ಲಿ ಕ್ಷಮೆ, ನೀವು ತಪ್ಪು ಮಾಡಿದ್ದೀರಾ ಕ್ಷಮೆ ಕೇಳಿ, ಬೇಜಾರಿಲ್ಲ. ನೀವು ಕ್ಷಮಿಸದೇ ಇಲ್ಲ ಅನ್ನೋಂಥ ಇವತ್ತಿನ ದಿನ ಮಧ್ಯೆ ಬಿಟ್ರೆ ನಿಮ್ಮ ಸ್ನೇಹ ಅಥವಾ ನಿಮ್ಮ ವ್ಯವಹಾರ ಅದು ಅಲ್ಲಿಗೆ ಕೈ ಬಿಟ್ಟಾಗೆ. ಎಚ್ಚರಿಕೆ. ಕೃಷಿಕರಿಗೆ ಉತ್ತಮ ಲಾಭಗಳು ಸಹ ನೋಡಬಹುದು. ಮೀನರಾಶಿಯವರಿಗೆ ಈ ದಿವಸದ ಶುಭ ಸಂಖ್ಯೆ ಬಂದು 7, ಶುಭ ವರ್ಣ ಬಂದು ಹಳದಿ. ಇವತ್ತಿನ ನಿಮ್ಮ ಪರಿಹಾರವಾಗಿ ವಿಷ್ಣು ಸಹಸ್ರನಾಮ ಪಠನೆ ಅಥವಾ ಕೇಳೋದು ಅಥವಾ ಹೇಳೋದು ಎರಡೂ ತುಂಬಾ ನಿಮ್ಮ ಕುಟುಂಬದಲ್ಲಿ ಒಳಿತಾಗಲಿ, ಶುಭವಾಗಲಿ. ಶ್ರೀ ಗುರುಭ್ಯೋ ನಮಃ.